2026ರ ತನಕ IPLನಿಂದ ಅತಿ ಹೆಚ್ಚು ಹಣ ಗಳಿಸಿದಂತಹ ಟಾಪ್ 5 ಆಟಗಾರರು ಯಾರು ಅಂತ ನಿಮ್ಗೆ ಗೊತ್ತಾ? ಟಾಪ್ 5ನೇ ಸ್ಥಾನದಲ್ಲಿರುವುದು ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಸುನಿಲ್ ನಾರೇನ್. ಇವಾಗ ಪ್ರಸ್ತುತ ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ತನ್ನ ಮಿಸ್ಟ್ರಿ ಸ್ಪಿನ್ನಿಂಗ್ ಮತ್ತೆ ಆಕ್ರಮಣಕಾರಿ ಬ್ಯಾಟಿಂಗ್ ನಿಂದ ಇವರು ಹೆಸರುವಾಸಿ. ಕೋಲ್ಕತ್ತಾಗೆ ತನ್ನ ಅದ್ಭುತವಾದಂತಹ ಆಲ್ರೌಂಡರ್ ಪ್ರದರ್ಶನದ ಮೂಲಕ ಹಲವು ಮ್ಯಾಚ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇವರು 125.25 ಕೋಟಿ ಹಣವನ್ನ 2026ರ ತನಕ IPLನಿಂದ ಗಳಿಸಿದ್ದಾರೆ. ಇನ್ನು ಟಾಪ್ 4ನೇ ಸ್ಥಾನದಲ್ಲಿರುವುದು ಭಾರತದ ಲೆಜೆಂಡ್ ಆಲ್ರೌಂಡರ್ ರವೀಂದ್ರ ಜಡೇಜಾ. ಇವರು ಮೊದಲು IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಪರವಾಗಿ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ನ ಪರವಾಗಿ ಆಡಿ ಅದೆಷ್ಟೋ ಮ್ಯಾಚ್ಗಳನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗೆಯೇ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತು ಹಲವು ಟ್ರೋಫಿಗಳನ್ನು ಪಡೆದಿದೆ. ಅಂದರೆ ರವೀಂದ್ರ ಜಡೇಜಾರವರ ಶ್ರಮ ಕೂಡ ಅದರಲ್ಲಿ ಸಾಕಷ್ಟಿದೆ. ಪ್ರಸ್ತುತ ಮತ್ತೆ ರಾಜಸ್ಥಾನ್ ರಾಯಲ್ಸ್ನ ಪರವಾಗಿ ರವೀಂದ್ರ ಜಡೇಜಾರವರು ಆಡಲಿದ್ದಾರೆ. ಇದುವರೆಗೆ 2026ರ ತನಕ ಒಟ್ಟು 139 ಕೋಟಿ ಹಣವನ್ನ IPLನಿಂದ ಅರ್ನ್ ಮಾಡುವ ಮೂಲಕ ರವೀಂದ್ರ ಜಡೇಜಾರವರು ಟಾಪ್ 4ನೇ ಸ್ಥಾನದಲ್ಲಿದ್ದಾರೆ. ಟಾಪ್ 3ನೇ ಸ್ಥಾನದಲ್ಲಿರೋದು ಭಾರತದ ಮಾಜಿ ನಾಯಕ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ. ಚೆನ್ನೈನ ಪರವಾಗಿ ಇವರು IPLನಲ್ಲಿ ಆಡ್ತಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹಲವು ಬಾರಿ IPL ಟ್ರೋಫಿಯನ್ನ ಗೆಲ್ಲಿಸಿಕೊಡುವಲ್ಲಿ ಇವರ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿದೆ. ಇವರ ನಾಯಕತ್ವದಿಂದಲೇ ಚೆನ್ನೈ ಸೂಪರ್ ಕಿಂಗ್ಸ್ ಹಲವು ಬಾರಿ IPL ಟ್ರೋಫಿಯನ್ನ ಗೆದ್ದಿದೆ. ಒಟ್ಟು ಇದುವರೆಗೆ ಅಂದ್ರೆ 2026ರ ತನಕ 192.84 ಕೋಟಿ ಹಣವನ್ನ MS ಧೋನಿ ಅವರು IPLನಿಂದ ಅರ್ನ್ ಮಾಡಿದ್ದಾರೆ. ಈ ಮೂಲಕ ಅವರು ಟಾಪ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಟಾಪ್ 2ನೇ ಸ್ಥಾನದಲ್ಲಿರುವುದು ವಿಶ್ವ ಕ್ರಿಕೆಟ್ನ ಕಿಂಗ್ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. IPLನ ಮೋಸ್ಟ್ ಫೇವರೇಟ್ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸ್ಟಾರ್ ಬ್ಯಾಟ್ಸ್ಮನ್ ಹಾಗೂ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಟಾಪ್ 2ನೇ ಸ್ಥಾನದಲ್ಲಿದ್ದಾರೆ. ಇವರು ಇದುವರೆಗೆ ಅಂದ್ರೆ 2026ರ ತನಕ ಒಟ್ಟು 209.2 ಕೋಟಿ ಹಣವನ್ನ IPLನಿಂದ ಅರ್ನ್ ಮಾಡಿದ್ದಾರೆ. ಇವರು ಟಾಪ್ 2ನೇ ಸ್ಥಾನದಲ್ಲಿದ್ದಾರೆ. ಇವರಿಗೆ IPLನ ಮೂಲಕ ಇನ್ನೂ ಹೆಚ್ಚಿನ ಹಣವನ್ನ ಅರ್ನ್ ಮಾಡುವಂತಹ ಅವಕಾಶವಿತ್ತು. ಆದರೆ ಇವರು 2008ರಲ್ಲಿ IPLನಲ್ಲಿ RCBಗೆ ಸೇರಿದ ನಂತರ ಯಾವುದೇ ಕಾರಣಕ್ಕೂ 2026ರ ತನಕ ಇದುವರೆಗೆ ಆಕ್ಷನ್ಗೆ ಬರೋದಿಲ್ಲ. ಇದು IPLನ ಇತಿಹಾಸದಲ್ಲೇ ಒಂದು ದೊಡ್ಡ ದಾಖಲೆ. ಒಬ್ಬ ಆಟಗಾರ 2026ರ ತನಕ ಯಾವುದೇ ಕಾರಣಕ್ಕೂ ಆಕ್ಷನ್ಗೆ ಬರೋದಿಲ್ಲ ಅಂದ್ರೆ ಆತ ಆ ತಂಡಕ್ಕೆ ಮತ್ತು ಆ ತಂಡದ ಫ್ಯಾನ್ಸ್ಗೆ ಎಷ್ಟು ಲಾಯಲ್ ಆಗಿದ್ದಾನೆ ಅನ್ನೋದು ತಿಳಿಯುತ್ತೆ. ಅವರಿಗೆ ಕೂಡ IPLನಲ್ಲಿ ಆಕ್ಷನ್ಗೆ ಬಂದಿದ್ರೆ ಇನ್ನು ಹೆಚ್ಚಿನ ಹಣ ಗಳಿಸುವಂತಹ ಅವಕಾಶವಿತ್ತು. ಆದರೆ ಅವರಿಗೆ ಆರಂಭದ ದಿನಗಳಲ್ಲಿ ಸಪೋರ್ಟ್ ಮಾಡಿದಂತಹ ಫ್ರಾಂಚೈಸಿಗೆ ಲಾಯಲ್ ಆಗಿರೋದೇ ಮುಖ್ಯವಾಗಿತ್ತು. ಇನ್ನು ಟಾಪ್ 1ನೇ ಸ್ಥಾನದಲ್ಲಿರೋದು ಭಾರತದ ಮಾಜಿ ನಾಯಕ ಹಾಗೂ ಮುಂಬೈ ಇಂಡಿಯನ್ಸ್ನ ಮಾಜಿ ನಾಯಕ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಇವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅತಿ ಹೆಚ್ಚಿನ ಬಾರಿ IPL ಟ್ರೋಫಿಯನ್ನ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಾಯಕನಾಗಿ ಮುಂಬೈ ಇಂಡಿಯನ್ಸ್ ಪರವಾಗಿ ಇವರು ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ತೋರಿದ್ರು. ಹೀಗಾಗಿಯೇ ಭಾರತೀಯ ಕ್ರಿಕೆಟ್ ತಂಡದಲ್ಲೂ ಕೂಡ ಇವರಿಗೆ ನಾಯಕತ್ವದ ಅವಕಾಶ ಸಿಕ್ಕಿತು. ಇವರು ಇದುವರೆಗೆ 2026ರ ತನಕ 210.9 ಕೋಟಿ ಹಣವನ್ನ IPLನಿಂದ ಅರ್ನ್ ಮಾಡಿದ್ದಾರೆ. ಈ ಮೂಲಕ IPLನಲ್ಲಿ 2026ರ ತನಕ ಅತಿ ಹೆಚ್ಚು ಹಣ ಗಳಿಸಿದಂತಹ ಟಾಪ್ 5 ಆಟಗಾರರ ಪೈಕಿ ಇವರು ನಂಬರ್ 1 ಸ್ಥಾನದಲ್ಲಿದ್ದಾರೆ.